ಸ್ನೇಹಿತರೆ, ಒಬ್ಬ ಮನುಷ್ಯ ಅಪ್ಪಬ್ಬ ಅಂದರೆ ಎಷ್ಟು ತಿನ್ಬೋದು? ಊಟ 1 ಪ್ಲೇಟ್, 2 ಪ್ಲೇಟ್, ಯಾರೋ ಗಜದೇಹಿ ಇದ್ದಾನೆ ಅಂತ ಹೇಳಿದ್ರೆ 3 ಪ್ಲೇಟ್. ಅದಕ್ಕಿಂತ ಜಾಸ್ತಿ ತಿಂದರೆ ಏನಾಗುತ್ತೆ? ಎಂತಹದ್ದೇ ನಳಪಾಕ ಇದ್ರೂ ಕೂಡ, ದೇವಲೋಕದವರೇ ಬಂದು ಅಡುಗೆ ಮಾಡಿಕೊಟ್ರೂ ಕೂಡ ತಿಂದಿದ್ದೆಲ್ಲ ವಾಂತಿಯಾಗಿ ಹೊಟ್ಟೆ ಬಿರಿದು ಹೋಗುತ್ತಲ್ವ, ಆಚೆ ಬರುತ್ತಲ್ವ, ವಾಕರಿಕೆ ಬರುತ್ತಲ್ಲ. ಫುಡ್ ನೋಡಿದ್ರೆ ಬೇಡಪ್ಪ ಅಂತ ಅನ್ಸುತ್ತಾನೆ. ಈಗ ನಮ್ಮ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇದೇ ಆಗ್ತಾ ಇದೆ. ಎಲ್ಲ ಕಡೆ ಆಗುತ್ತೆ, ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಥರದ ಮೂವೀಸ್ ಬರುತ್ತೆ. ಆದರೆ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಆಡಿಯನ್ಸ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂಥೇಳಿ ಓವರ್ ಫೀಡ್ ಮಾಡಿ 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 ಲಾಸ್ಟಿಗೆ ಕಾರ್ಕೊಂಡ್ಬಿಡ್ಬೇಕು ಆಡಿಯನ್ಸ್. ಆ ರೀತಿ ಮಾಡಿಸಿ ಒಂದೇ ಸಿನಿಮಾದಲ್ಲಿ ಎಲ್ಲವನ್ನ ತುಂಬಿಸಿ 100 ಜನರು ಸಾಯೋದು, ಆ್ಯಕ್ಷನ್ ಸೀಕ್ವೆನ್ಸಸ್ 10, ಹೀರೋ ಎಂಟ್ರಿಗೊಂದು ಎಲಿವೇಶನ್ನು, ಇಂಟರ್ವಲ್ಗೆ ಇನ್ನೊಂದು ಎಲಿವೇಶನ್ನು, ಕ್ಲೈಮ್ಯಾಕ್ಸ್ನಲ್ಲಿ ಮತ್ತೊಂದು ಎಲಿವೇಶನ್ನು, BGM ಅಬ್ಬರ, ವಿಜುವಲ್ ಎಫೆಕ್ಟ್ಸ್ ಸ್ಫೋಟ, ಕಥೆಯಲ್ಲಿ ರಿವೆಂಜು, ಪಾಲಿಟಿಕ್ಸು, ಫ್ಯಾಮಿಲಿ ಡ್ರಾಮಾ, ರೊಮ್ಯಾನ್ಸು, ಕಾಮ, ಟ್ವಿಸ್ಟನ್ನೇ ಟ್ವಿಸ್ಟ್ ಮಾಡೋ ಥರದ ಟ್ವಿಸ್ಟ್ಗಳು. ಮುಂದಿನ ಪಾರ್ಟ್ಗೆ ಮೂವಿ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಇರಲಿ ನೋಡೋಣ ಅಂತ ಒಂದು, ಅವ್ರು ಈ ಮೂವಿ ಬಗ್ಗೆನೇ ಗ್ಯಾರಂಟಿ ಇರಲ್ಲ, ಇನ್ನೊಂದು ನೆಕ್ಸ್ಟ್ ಮೂವಿಗೂ ಸುಮ್ಮನೆ ಒಂದು ಇರಲಿ ನೋಡೋಣ ಅಂತ ಓಪನ್ ಎಂಡಿಂಗ್ ಬಿಟ್ಬಿಡೋದು, ಇದೆಲ್ಲ ಇರುತ್ತೆ. ಈ ರೀತಿ ಮಾಡಿದಾಗ ಥಿಯೇಟರ್ನಿಂದ ಹೊರಗೆ ಬಂದಾಗ ಜನಕ್ಕೆ ಏನೋ ನೋಡಿದೆ, ಬಟ್ ಏನು ನೋಡಿದೆ ಅಂತ ಗೊತ್ತಾಗ್ತಿಲ್ಲ ಅನ್ನೋ ಫೀಲಿಂಗ್. ಯಾವ ಲೆವೆಲ್ಗಂದ್ರೆ ಕಳೆದ 2 ವರ್ಷದಲ್ಲಿ ಡಜನ್ಗೂ ಅಧಿಕ ಬಿಗ್ ಬಜೆಟ್ ಮೂವೀಸ್ ಜನರಲ್ಲಿ ಎಳ್ಳಷ್ಟು ಇಂಟ್ರೆಸ್ಟೇ ಹುಟ್ಟಿಸದೆ ತೋಪೆದ್ದು ಹೋಗಿವೆ. ಹಾಗಿದ್ರೆ ಏನಿದು ಓವರ್ ಫೀಡಿಂಗ್ ಸಿಂಡ್ರೋಮ್? ಇದು ಸಿನಿಮಾ ಇಂಡಸ್ಟ್ರಿಯನ್ನ ಹೇಗೆ ಹಾಳು ಮಾಡ್ತಾ ಇದೆ? ಒಂದು ಸಿನಿಮಾದಲ್ಲಿ ಸಿಕ್ಕಿದ್ದನ್ನ ತುರ್ಕೋಕ್ ಹೋದ್ರೆ ರಿಸಲ್ಟ್ ಏನಾಗುತ್ತೆ? ಒಂದು ಸಿನಿಮಾವನ್ನ ಸಿನಿಮಾ ಟೀಮ್ ತಾನೇ ಕೊಲ್ಲೋದು ಹೇಗೆ? ಅದಕ್ಕಿರೋ ವಿಧಾನಗಳೇನು? ಈ ವಿಡಿಯೋದಲ್ಲಿ ಅನಲೈಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಿಯಲ್ ಎಪಿಕ್ಗಳು ಬಂದ್ಮೇಲೆ, 1-2-3 ಬಿಗ್ ರಿಯಲ್ ಎಪಿಕ್ ಮೂವೀಸ್ ಆದ್ಮೇಲೆ ತುಂಬಾ ಜನ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ. ಹೇಗೆ ಅಂದ್ರೆ, ಓಕೆ, ಆ ಮೂವಿಯಲ್ಲಿ ಸೌಂಡ್ ಇತ್ತು, ಒಳ್ಳೆ BGM ಇತ್ತು, ಒಳ್ಳೆ ಆಕ್ಷನ್ ಇತ್ತು, ಹಾಗೆ ನಾವು ಮಾಡಿದ್ರೆ ನಮ್ದು ಹಿಟ್ ಆಗುತ್ತೆ ಅಂತ ಹೇಳಿ ಆ ಮೂವಿಯ ಸೋಲನ್ನ ಅರ್ಥ ಮಾಡ್ಕೊಳ್ಳದೆ, ಅದು ಯಾಕೆ ಹಿಟ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳದೆ, ಅದರಲ್ಲಿರೋ 10 ಎಲಿಮೆಂಟನ್ನು ಹಾಕಿ ಇನ್ನೊಂದು ಮೂವಿಯನ್ನು ವಾಲ್ಯೂಮ್ ತುಂಬಿಸ್ಬಿಟ್ಟು ಅತಿಯಾದ ಶಬ್ದ ದೃಶ್ಯಗಳ ಅಬ್ಬರವನ್ನೇ ಎಪಿಕ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಾಗ್ತಾ ಇದೆ. ಇಲ್ಲಿ ಓವರ್ ಫೀಡ್ ಸಿನಿಮಾ ಅಂದ್ರೇನು? ಇದರಲ್ಲಿ ಕತೆಗಿಂತ ಪಾತ್ರಗಳೇ ಹೆಚ್ಚು, ಸುಮ್ಮನೆ ಬರೋ ಟ್ವಿಸ್ಟ್ಗಳು, ಯಾರ್ಯಾರ್ದೋ ಕ್ಯಾಮಿಯೋಗಳು, 2 ನಿಮಿಷಕ್ಕೊಂದು ಫ್ಲ್ಯಾಶ್ ಬ್ಯಾಕ್, ಕಿವಿ ತಮಟೆ ಹರಿದು ಹೋಗೋ ರೀತಿ ಸೌಂಡ್, ಹೊಲದಲ್ಲಿ ಕಳೆ ಕೆತ್ತಾ ಹೋದಂಗೆ ಮನುಷ್ಯರನ್ನ ಕೆತ್ತತಾ ಸಾಯಿಸ್ತಾ ಹೋಗೋದು ಹೀರೋ. ಒಂದು ಸಿನಿಮಾದಲ್ಲಿ 5 ಸಿನಿಮಾಗಾಗುವಷ್ಟು ಸ್ಟೋರಿ, ಒಂದು ವೆಬ್ ಸೀರೀಸ್ನ ಮಿಕ್ಸ್ ಮಾಡಿ 2.5 ಗಂಟೆ 3 ಗಂಟೆಲಿ ತೋರಿಸಿದ್ರೆ ಹೆಂಗಿರುತ್ತೋ ಅಷ್ಟು ವಿಕಾರ. ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ, ಅದು ಯಾಕೆ ನಡೀತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಡಿಯನ್ಸ್ಗೆ ಉಸಿರಾಡಕ್ ಬಿಡಲ್ಲ. ಲಾಸ್ಟಿಗೆ ಆಂಗ್ಸೈಟಿ ಆಗೋಕೆ ಶುರುವಾಗುತ್ತೆ ಆಡಿಯನ್ಸ್ಗೆ. ಸಿನಿಮಾದಲ್ಲಿರೋ ಎಲ್ಲದೂ ಇಂಪಾರ್ಟೆಂಟ್ ಅಂತ ತೋರ್ಸೋಕೆ ಹೋಗಿ ಕಡೆಗೆ ಯಾವ್ದು ಇಂಪಾರ್ಟೆಂಟ್ ಅಂತಾನೆ ಅರ್ಥ ಆಗಲ್ಲ ಜನಕ್ಕೆ. ಮೆದುಳಿಗೆ ಕಾಗ್ನೇಟಿವ್ ಲೋಡ್ ಅಂತ ಇರುತ್ತೆ, ಅಂದರೆ ಒಂದು ಟೈಮ್ನಲ್ಲಿ ಇಂತಿಷ್ಟೇ ಮಾಹಿತಿಯನ್ನು ಬ್ರೈನ್ ಪ್ರೋಸೆಸ್ ಮಾಡ್ಬೋದು ಅಂತ. ಮನುಷ್ಯನ ಮೆದುಳು ಒಂದು ಸೂಪರ್ ಕಂಪ್ಯೂಟರ್ ಇರ್ಬೋದು, ಆದರೆ ಅದರ ವರ್ಕಿಂಗ್ ಮೆಮರಿ ಅಂದರೆ ಮೆದುಳಿನ ರ್ಯಾಮ್ ತುಂಬ ಲಿಮಿಟೆಡ್ ಆಗಿರುತ್ತೆ. ಒಳ್ಳೆ ಡೈರೆಕ್ಟರ್ ಏನು ಮಾಡ್ತಾರೆ ಹೇಳಿ ಸ್ನೇಹಿತರೆ? ಸ್ಕ್ರೀನ್ ಮೇಲೆ ನಾವೇನು ನೋಡಬೇಕು ಅಂತ ಅವರೇ ಗೈಡ್ ಮಾಡ್ತಾರೆ. ಹೀರೋ ಮುಖದ ಮೇಲೆ ಫೋಕಸ್ ಇಟ್ಟು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ತಾರೆ, BGM ಸ್ವಲ್ಪ ಸೈಲೆಂಟ್ ಮಾಡ್ತಾರೆ. ಆದರೆ ಓವರ್ ಫೆಡ್ ಸಿನಿಮಾದಲ್ಲಿ ಗ್ಯಾಪೇ ಇರೋದಿಲ್ಲ, ಪುರ್ಸೋತೆ ಇರೋದಿಲ್ಲ. ಜೊತೆಗೆ ಕಥೆನೂ ಹಾಗೆ. ಒಂದು ಕಾಂಪ್ಲೆಕ್ಸ್ ಕತೆ ಹೇಳೋದು ತಪ್ಪಲ್ಲ, ಆದರೆ ಆ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಮೆದುಳಿಗೆ ಟೈಮ್ ಕೊಡಬೇಕಲ್ವಾ? ಒಬ್ಬ ಹೊಸ ಕ್ಯಾರೆಕ್ಟರ್ ಬರ್ತಾರೆ, ಆತನದೊಂದು ಫ್ಲ್ಯಾಶ್ ಬ್ಯಾಕ್, ಅಲ್ಲಿಗೊಂದು ಟ್ವಿಸ್ಟ್, ಮಧ್ಯದಲ್ಲಿ ದಿಢೀರಂಥ ಆ್ಯಕ್ಷನ್, ಆಮೇಲೆ ಪಾರ್ಟ್ 2ಗೆ ಬಿಲ್ಡಪ್ ಕೊಡೋಕೆ ಇನ್ಯಾರ್ದೋ ಕ್ಯಾಮಿಯೋ. ನಮ್ಮ ಮೆದುಳು ಇನ್ನು ಮೊದಲನೇ ಟ್ವಿಸ್ಟನ್ನೇ ಲೆಕ್ಕ ಹಾಕ್ತಿರುತ್ತೆ, ಅಷ್ಟರಲ್ಲಿ ಸಿನಿಮಾ ಇನ್ನೆಲ್ಲೋ ಹೋಗಿರುತ್ತೆ. ಸಿನಿಮಾ ಅನ್ನೋದು ನಾವು ಎಕ್ಸ್ಪೀರಿಯನ್ಸ್ ಮಾಡೋಕಿರೋದು. ಆದರೆ ಇಂಥ ಸಿನಿಮಾಗಳಲ್ಲಿ ಏನಾಗುತ್ತೆ ಗೊತ್ತಾ? ಇವನು ಯಾರು, ಅವನಿಗೆ ಏನು ಲಿಂಕ್ ಅಂತ ಹೇಳಿ ಮನೆಗೆ ಬಂದ ಆಮೇಲೆ ಗೂಗಲ್ ಮಾಡಿ ನೋಡಬೇಕು, ಹತ್ರ ಕೇಳಬೇಕು. ಆ ರೀತಿ ವಾತಾವರಣ. 3 ಗಂಟೆ ಮೂವಿಲಿ 1.5 ಗಂಟೆ ಕಳಿಯೋಷ್ಟರಲ್ಲಿ ಆಡಿಯನ್ಸ್ಗೆ ಈ ರೀತಿದೆಲ್ಲ ನೋಡ್ತಾ ಮೂವಿ ಬಗ್ಗೆ ಆಸಡ್ಡೆ ಶುರುವಾಗುತ್ತೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಏನಾದರೂ ಚೆನ್ನಾಗಿದ್ರು ಕೂಡ ಮೆದುಳು ಇಲ್ಲ, ಇದರಲ್ಲಿ ಸರಿ ಇಲ್ಲ ಅಂತ ಹೇಳಿ ತಪ್ಪನೇ ಹುಡ್ಕೋಕೆ ಪ್ರಯತ್ನ ಪಡುತ್ತೆ. ನಮ್ಮ ಮೆದುಳಲ್ಲಿ ಅಮಿಗ್ಡಾಲಾ ಅಂತ ಒಂದು ಭಾಗ ಇದೆ. ಇದು ನಮ್ಮ ಭಯ ಮತ್ತು ಎಮೋಷನ್ಸನ್ನು ಕಂಟ್ರೋಲ್ ಮಾಡೋ ಜಾಗ. ಸಿನಿಮಾದಲ್ಲಿ ದೊಡ್ಡ ಸೌಂಡ್ ಆದಾಗ, ಭೀಕರ ಆ್ಯಕ್ಷನ್ ಸೀನ್ ಬಂದಾಗ ಆ ಅಮಿಗ್ಡಾಲಾ ಆ್ಯಕ್ಟಿವ್ ಆಗಿ ದೇಹಕ್ಕೆ ಅಡ್ರೆನಲಿನ್ ಪಂಪ್ ಮಾಡುತ್ತೆ. ಅದೇ ನಮಗೆ ಥ್ರಿಲ್ ಮತ್ತು ರೋಮಾಂಚನ ಕೊಡೋದು. ಆದರೆ ಮೆಡಿಕಲ್ ಸೈನ್ಸ್ ಪ್ರಕಾರ ನಮ್ಮ ದೇಹ 3 ಗಂಟೆಗಳ ಕಾಲ ನಿರಂತರವಾಗಿ ಅದೇ ಹೈ ಲೆವೆಲ್ ಅಡ್ರೆನಲಿನ್ ರಶನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಆ್ಯಕ್ಷನ್ ಫಟೀಗ್ ಅಂದರೆ ಆ್ಯಕ್ಷನ್ ನೋಡಿ ಜನಕ್ಕೆ ಮುಗಿಲಿಲ್ವ ಇವ್ರದ್ದು ಅಂತ ಅನ್ಸೋದು. 2-3 ನಿಮಿಷಕ್ಕೊಂದ್ಸಲಿ 100 ಜನ ಸಾಯ್ತಾನೇ ಇದ್ರೆ, ಬಾಂಬ್ಗಳು ಸಿಡಿತಾನೆ ಇದ್ರೆ, ಫೈರ್ ಮಾಡ್ತಾನೆ ಹೋದರೆ ನರಮಂಡಲ ಸಂಪೂರ್ಣವಾಗಿ ಎಕ್ಸಾಸ್ಟ್ ಆಗುತ್ತೆ. ಇದರ ಪರಿಣಾಮ ಮುಂದಕ್ಕೆ ಹೋಗ್ತಾ ಬ್ರೈನ್ ಅದನ್ನು ಇಗ್ನೋರ್ ಮಾಡೋಕ್ಕೆ ಶುರು ಮಾಡುತ್ತೆ. ನೆನಪಿರಲಿ, ಆ್ಯಕ್ಷನ್ ದೃಶ್ಯಗಳು ವರ್ಕ್ ಆಗೋದು ಅದರ ಹಿಂದೆ ಒಂದು ಬಲವಾದ ಕಾರಣ ಮತ್ತು ಎಮೋಷನ್ ಇದ್ದಾಗ.
ಒಂದು ಪಾತ್ರ ಸತ್ತಾಗ ಶಾಕ್ ಆಗಬೇಕು, ಯಾಕಂದರೆ ಆ ಪಾತ್ರ ಬದುಕಿರೋದು ಕತೆಗೆ ಮ್ಯಾಟರ್ ಆಗಬೇಕು. ಆದರೆ ಒಂದು ಸಿನಿಮಾದಲ್ಲಿ ಪ್ರತಿ 5 ನಿಮಿಷಕ್ಕೊಮ್ಮೆ 20-30 ಜನ ಸಾಯ್ತಾ ಇದ್ರೆ ಆ ಸಾವುಗಳು ಕೊನೆಗೆ ಕೇವಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿಬಿಡ್ತವೆ. ದೇಹಗಳನ್ನು ಕೌಂಟ್ ಮಾಡೋಕ್ಕೂ ಆಗಲ್ಲ ಜನಕ್ಕೆ. ಜೊತೆಗೆ ಸ್ಟೋರಿಯಲ್ಲಿ ಸಂಘರ್ಷ ಇರಬೇಕು. ಹೀರೋಗೆ ಏನಾರು ಆಗುತ್ತಾ, ಮುಖ್ಯ ಪಾತ್ರಧಾರಿಗಳಿಗೆ ಏನಾರು ಆಗುತ್ತಾ, ಓಕೆ ಬಲಶಾಲಿಯಾದ ವಿಲನ್ ಇವನನ್ನು ಮುಗಿಸ್ಬಿಡ್ತಾನೆ, ಕತೆ ಕಷ್ಟ, ಇವನು ಹೆಂಗೆ ಫೈಟ್ ಮಾಡ್ತಾನೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ. ಆದರೆ ಕೆಲವು ಮೂವಿಗಳಲ್ಲಿ ಹೀರೋಗೆ ಏನೂ ಆಗಲ್ಲ, ಬುಲೆಟ್ ಹೊಡಿಯುತ್ತೆ ಆದರೂ ಸಾಯಲ್ಲ, ಬಿಲ್ಡಿಂಗಿಂದ ಬೀಳ್ತಾನೆ ಮತ್ತೆ ಎದ್ದು ನಿಲ್ತಾನೆ. 100 ಜನ ಬಂದರೂ ಕೂಡ ಅದೇ ಹೇಳಿದ್ವಲ್ಲ, ಕಳೆ ತೆಗಿಯೋ ಮಷಿನ್ನಲ್ಲಿ ಕಳೆ ತಗೊಂಡು ಹೋಗ್ತಾರಲ್ಲ ಹೊಲದಲ್ಲಿ, ಆ ಥರ ಎಲ್ಲ 106 ಜನರನ್ನು ಇವನು ಸವರ್ಕೊಂಡು ಹೋಗ್ಬಿಡ್ತಾನೆ, ಹೊಡೆದಾಕೊಂಡು ಹೋಗ್ಬಿಡ್ತಾನೆ. ಹೀಗಾದಾಗ ಆಡಿಯನ್ಸ್ಗೆ ಸಬ್ಕಾನ್ಷಿಯಸ್ ಮೆಸೇಜ್ ಹೋಗುತ್ತೆ, ಇವನಿಗೇನು ಆಗಲ್ಲ ಬಿಡು, ಇನ್ನೇನಿದೆ ಇದರಲ್ಲಿ, ಹಿಂಗಿದ್ದಾನೆ ಇವನು ಹೊಡೆಯೋಕೆ ಇನ್ನೆಂಗಾಗುತ್ತೆ ಅನ್ನೋ ಮೆಸೇಜ್ ಹೋಗ್ಬಿಡುತ್ತೆ. ಫೈಟ್ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಅಲ್ಲಿ ಏನು ಕ್ಯೂರಿಯಾಸಿಟಿ ಉಳ್ಕೊಂಡಿರೋದಿಲ್ಲ. 5-5 ನಿಮಿಷದ ಒಂದು 10 ಫೈಟ್ ಹಾಕಿಬಿಟ್ರೆ ಮೂವಿಲಿ ಫಸ್ಟ್ ಒಂದು 2-3 ಫೈಟ್ ಅಷ್ಟೇ ನೋಡ್ತಾರೆ ಜನ. ಆಮೇಲೆ ಗೊತ್ತಾಗುತ್ತೆ ಇವನಿಗೆ ಏನು ಆಗಲ್ಲ, ಇವನಿಗೆ ಅವ್ನು ರಣ ಇದ್ದಂಗಿದ್ದಾನೆ, ಇವನು ಹೀರೋಗೇನು ಆಗಲ್ಲ ಅಂತ ಗೊತ್ತಾಗುತ್ತೆ ಜನಕ್ಕೆ. ಆಮೇಲೆ ನೆಕ್ಸ್ಟ್ ಫೈಟ್ ಶುರು ಆಗ್ತಲೇ ಅವರು ಇದು ಯಾವಾಗ ಮುಗಿಯುತ್ತೆ ತಡಿ ಅಲ್ಲಿ ತನಕ ಬೇರೆ ಏನಾರು ಮಾಡೋಣ ಅಂಥೇಳಿ ಡೈವರ್ಟ್ ಆಗಿಬಿಡ್ತಾರೆ. ಗೊತ್ತವ್ರಿಗೆ ಫೈಟಲ್ಲಿ ಏನು ಆಗಲ್ಲ ಹೀರೋಗೆ ಅಂತೇಳಿ. ಜೊತೆಗೆ ಸಮ್ಟೈಮ್ಸ್ ಏನಾಗುತ್ತೆ, ಡೈರೆಕ್ಷನ್ ಕೂಡ ತುಂಬ ಮುಖ್ಯ ಆಗುತ್ತೆ. ಒಬ್ಬ ಡೈರೆಕ್ಟರ್ ಇಡೀ ದೋಣಿಯ ನಾವಿಕರು, ಅವರು ದೋಣಿಯನ್ನು ಶಾಂತ ಸಾಗರದಲ್ಲಿ ಹೆಂಗೆ ತೊಗೊಂಡು ಹೋಗಬೇಕು, ಪ್ರಕ್ಷುಬ್ಧ ಸಾಗರ ಇದ್ದಾಗ ಹೆಂಗೆ ತೊಗೊಂಡು ಹೋಗಬೇಕು, ದೈತ್ಯ ಅಲೆಗಳು ಬಂದಾಗ ಹೆಂಗೆ ತೊಗೊಂಡು ಹೋಗಬೇಕು, ಎಲ್ಲವನ್ನ ತಿಳಿದಿರಬೇಕು ಅವರು. ಅದರಲ್ಲಿ ಡಮ್ಮಿ ಡೈರೆಕ್ಟರ್ ಇದ್ದಾಗ, ಆ ಸಿನಿಮಾದ ಪ್ರೊಡ್ಯೂಸರು ಬಂದು ಹಿಂಗೆ ಮಾಡು ಅಂತ ಡೈರೆಕ್ಟ್ರಿಗೆ ಹೇಳಿದಾಗ, ನಟ ಬಂದು ಇಲ್ಲ ಹಿಂಗೆ ಬರಿ ಅಂತ ಹೇಳಿದಾಗ, ನಾನೇ ಬರ್ಕೊಡ್ತೀನಿ ಅಂತ ಹೇಳಿದಾಗ, ಆವಾಗ ಚಿತ್ರಣ ಆಗಿಬಿಡ್ಬೋದು ಆ ಹಡಗಿನ ಜರ್ನಿ. ನೋಡಿ, ಇಲ್ಲಿ ಪ್ರೊಡ್ಯೂಸರ್ಗೆ ಜಸ್ಟ್ ಹಾಕಿದ ದುಡ್ಡು ವಾಪಸ್ ಬರೋದಷ್ಟೇ ಮುಖ್ಯ ಆಗಿರುತ್ತೆ, ಹಿಟ್ ಆಗೋದಷ್ಟೇ ಮುಖ್ಯ ಆಗಿರುತ್ತೆ. ಸಿನಿಮಾದಲ್ಲಿ ಹೀರೋನೇ ಪವರ್ಫುಲ್ ಆದರೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗಿಂತಲೂ ಕೂಡ ಆವಾಗ ಹೀರೋಗೂ ಕೂಡ ಅಷ್ಟೇ, ಫ್ಯಾನ್ಸ್ಗೆ ಯಾವ ಡೈಲಾಗ್ ಹೇಳಿದ್ರೆ ಇಷ್ಟಪಡ್ತಾರೆ, ಶಿಳ್ಳೆ ಹಾಕ್ತಾರೆ, ಯಾವ ಸ್ಟೈಲಲ್ಲಿ ವಾಕ್ ಮಾಡಿದ್ರೆ ನನ್ನ ಫ್ಯಾನ್ಸ್ ಎಂಜಾಯ್ ಮಾಡ್ತಾರೆ, ಯಾವ ಮ್ಯಾನರಿಸಮ್ ವೈರಲ್ ಆಗುತ್ತೆ ಮತ್ತು ಯಾವ ಪಂಚ್ ಲೈನ್ಗೆ ಥಿಯೇಟರ್ ಶೇಕ್ ಆಗುತ್ತೆ ಅಂತ ಆ ಥರ ಥಿಂಕ್ ಮಾಡ್ತಾರೆ ಹೀರೋ. ಆದರೆ ಒಬ್ಬ ರೈಟರ್ ಕೇಳಬೇಕಾದ ಪ್ರಶ್ನೆ ಅದಲ್ವೇ, ಈ ಕ್ಯಾರೆಕ್ಟರ್ಗೆ ನಿಜವಾಗೂ ಏನು ಬೇಕು, ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಈ ಲಾಜಿಕ್ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಪ್ಲೇ ನಿಧಾನವಾಗಿ ಸಾಯ್ತಾ ಹೋಗುತ್ತೆ. ಜೊತೆಗೆ ಸ್ನೇಹಿತರಲ್ಲಿ ಡೈರೆಕ್ಷನ್ ಅಂತ ಬಂದಾಗ, ಸ್ಟೋರಿ ಟೆಲ್ಲಿಂಗ್ ಅಂತ ಬಂದಾಗ, ನರೇಷನ್ ಅಂತ ಬಂದಾಗ, ಸ್ಟಾರ್ಟಿಂಗಿಂದ ಎಂಡ್ ತನಕ ಬರೀ ಗುದ್ದು 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 ಶಬ್ದ ಅದೇ ಇದ್ದರೆ ಹೇಗಾಗತ್ತೆ ಹೇಳಿ ನಿಮಗೆ? ಮೌನಕ್ಕೂ ಒಂದು ಶಕ್ತಿ ಇದೆ. ನಿಮಗೆ ಆರಂಭದಲ್ಲೇ ಊಟದ ಒಂದು ನಿಮಗೆ ನಾವು ಎಕ್ಸಾಂಪಲ್ ಕೊಟ್ವಿ. ನೀವು ಮನೆಗೆ ಬಂದ ತಕ್ಷಣ, ಕೂರಿಸಿದ ತಕ್ಷಣ ಆ ಮಾಡು ತೆಗಿ, ಬಾಯಿ ತೆಗಿ ಅಂಥೇಳಿ ಗನ್ ಪಾಯಿಂಟಲ್ಲಿಟ್ಟು ಅಲ್ಲಿರೋದನ್ನೆಲ್ಲ ತುರ್ಕಿ 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 ಹಾಕಿ ಬಾಯಿಗೆ ಹಾಕಿ ಇಟ್ಟು ಎಂತೆಂಥ ಒಳ್ಳೆ ಫುಡ್ ಬಾಯಿಗೆ ಹಾಕಿದ್ದೀನಿ ಚೆನ್ನಾಗಿಲ್ವಾ ಅಂತ ಕೇಳಿದ್ರೆ ಹೆಂಗಿರುತ್ತೆ? ಅದು ಬಿಟ್ಟು ಮನೆ ಬಂದು ಕೂತಾಗ ನಿಮ್ಮನ್ನು ಮಾತಾಡಿಸೋದು, ಏನೋ ಹಸುವಾಗಿದೆ 2 ಗಂಟೆ, ಕಿಚನಿಂದ ಘಮ 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 ಅಡುಗೆಯ ಪರಿಮಳ, ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ, ಅಪಟೈಟ್ ಬಿಲ್ಡ್ ಆಗ್ತಿದೆ, ನಿಮಗೆ ಕಾಯ್ತಾ ಇರ್ತೀರಿ ತಿನ್ನೋಕ್ಕೆ, ಪ್ಲೇಟ್ ತಂದು ಇಡ್ಲಾಗುತ್ತೆ, ಜಸ್ಟ್ ಒಂದು ಚೂರು ಸ್ಟಾರ್ಟರ್ ಅಷ್ಟೇ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಜಾಸ್ತಿ ಬರಲ್ಲ, 1-2 ಪೀಸ್ ಸ್ಟಾರ್ಟರ್ ಅಷ್ಟೇ ಬರುತ್ತೆ. ಹಾಗೆ ಸ್ವಲ್ಪ ಎಲ್ಲವನ್ನ ಬಡಿಸಿದಾಗ ಲಾಸ್ಟಿಗೆ ಹದವಾಗಿ ಜಸ್ಟ್ ಹೊಟ್ಟೆ ಫಿಲ್ ಆಗುವಷ್ಟೇ, ಓವರ್ಲೋಡ್ ಆಗುವಷ್ಟಲ್ಲ, 100% ಇದ್ದರೆ 99% ಹೋಗಿ ನಿಲ್ಲುವಷ್ಟೇ ಮೈನ್ ಕೋರ್ಸ್ ಕೊಟ್ಟು ಊಟ ಮುಗಿಸ್ಬಿಟ್ರೆ ಲಾಸ್ಟಿಗೆ ಒಂದು ಉಳಿದಿದ್ದು 1%ಗೆ ಒಂದು ಚಿಕ್ಕ ಡೆಸರ್ಟ್ ಏನಾದರೂ ಕೊಟ್ಟು ಊಟವನ್ನು ಮೀಲನ್ನು ಕ್ಲೋಸ್ ಮಾಡಿದ್ರೆ ಆವಾಗ ಹೇಗಿರುತ್ತೆ ತೃಪ್ತಿ? ಸಿನಿಮಾದಲ್ಲೂ ಕೂಡ ಹಾಗೇನೆ ಆ್ಯಂಟಿಸಿಪೇಷನ್, ಸೈಲೆನ್ಸ್, ಅಗತ್ಯ ಬಿದ್ದಾಗ ಎಲಿವೇಶನ್ ಎಲ್ಲ ಒಂದು ಫ್ಲೋ ಇರಬೇಕಲ್ವಾ? ಗ್ರೇಟ್ ಡೈರೆಕ್ಟರ್ಗಳು ಇದನ್ನೇ ಮಾಡಿ ಗೆಲ್ಲೋದು. ಜಗತ್ತಲ್ಲಿ ಸಾವಿರಾರು ಡೈರೆಕ್ಟರ್ಸ್ ಇದ್ದಾರೆ. ಕೆಲ ಡೈರೆಕ್ಟರ್ಗಳು ಮಾತ್ರ ಯಾಕೆ ಗೆಲ್ತಾರೆ ಅಂದರೆ ಸ್ನೇಹಿತರೆ, ಅವರಿಗೆ ಆ ನ್ಯಾಕ್ ಗೊತ್ತಿರುತ್ತೆ. ಪ್ರತಿಯೊಂದು ಸ್ಟೋರಿಗೆ ಬೇರೆ ಬೇರೆ ಟೆಕ್ನಿಕ್ಕನ್ನು ಬಳಸಿ ಈ ಎಲ್ಲ ವೇರಿಯೇಷನನ್ನು ಬೇರೆ ಬೇರೆ ಮೂವಿಯಲ್ಲಿ, ಬೇರೆ ಬೇರೆ ಸ್ಟೋರಿಯಲ್ಲಿ, ಬೇರೆ ಬೇರೆ ಹದದಲ್ಲಿ ಬಳಸ್ತಾರೆ. ಒಂದೇ ಫಾರ್ಮುಲಾನ ಅಪ್ಲೈ ಮಾಡೋಕ್ಕೆ ಹೋಗಲ್ಲ ಅವರು. ಆ ಹದ, ಆ ಬ್ಯಾಲೆನ್ಸ್ ಏನಿದೆ ಈ ಎಲ್ಲ ಟೆಕ್ನಿಕ್ಕನ್ನು ಬಳಸೋ ವಿಚಾರದಲ್ಲಿ ಅದು ನುರಿತ ಡೈರೆಕ್ಟರ್ಗಳು, ಸೀಸನ್ ಡೈರೆಕ್ಟರ್ಗಳು ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ. ಎಲ್ಲ ಸೂಕ್ಷ್ಮತೆಗಳನ್ನು ಸ್ಕ್ರಿಪ್ಟಿಂಗ್ ಸ್ಟೇಜ್ನಲ್ಲೇ, ಪ್ರೀ ಪ್ರೊಡಕ್ಷನ್ ಟೈಮ್ನಲ್ಲೇ ಇದಿಷ್ಟು ಪಿಕ್ಚರ್ ಡೈರೆಕ್ಟರ್ ಕಣ್ಣಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಅವರು ಅದನ್ನು ಕರೆಕ್ಟಾಗಿ ಅದರ ಪ್ರೊಡ್ಯೂಸರ್ಸ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಥವಾ ಒಂದು ವೇಳೆ ಪ್ರೊಡ್ಯೂಸರ್ ಮತ್ತು ಹೀರೋನೇ ಅದರಲ್ಲಿ ಎಲ್ಲ ಡಿಸಿಷನ್ಸ್ ತಗೊಳ್ತಾ ಇದ್ರೆ, ಒಂದು ವೇಳೆ ಡೈರೆಕ್ಟರ್ ಜೊತೆಗೆ ಅವರೆಲ್ಲ ಕೂತ್ಕೊಂಡಿದ್ದನ್ನು ಫಸ್ಟ್ ಅವ್ರ ಕಣ್ಣು ಮುಂದೆ ಇದು ಕಟ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ, ಶೂಟ್ ಮಾಡೋಕ್ಕೆ ಶುರು ಮಾಡೋಣ ಆಮೇಲೆ ನೋಡೋಣ ಅಂತ ಒಂದು ವೇಳೆ ಏನಾದರೂ ಹೋದರೆ ಬಹಳ ದೊಡ್ಡ ಪ್ರಾಬ್ಲಮ್. ಒಂದು ಮೂವಿ ಗೆಲ್ಲುತ್ತಾ ಇಲ್ವಾ, ಇದರ ಫೈನಲ್ ಔಟ್ಲುಕ್ ಹೇಗಿರುತ್ತೆ ಅನ್ನೋದು ಮೂವಿಯ ಪ್ರೀ ಪ್ರೊಡಕ್ಷನ್ನಲ್ಲೇ, ಅಂದರೆ ಅದರ ಶೂಟಿಂಗ್ ಶುರುವಾಗೋ ಮುನ್ನವೇ ಸ್ಕ್ರಿಪ್ಟಿಂಗ್ ಹಂತದಲ್ಲೇ
ಕ್ಲಾರಿಟಿ ಬಂದುಬಿಟ್ಟಿರಬೇಕು ಬಹುತೇಕ ಸಂದರ್ಭಗಳಲ್ಲಿ. ಆದರೆ ಆ ಕ್ಲಾರಿಟಿ ಅನುಭವಿ ನಿರ್ದೇಶಕ, ನಟ, ಪ್ರೊಡ್ಯೂಸರ್ ಅವರ ಪ್ರಾಮಾಣಿಕ ಕ್ಲಾರಿಟಿ ಆಗಿರಬೇಕು. ಯಾಕಂದರೆ ಕೆಲವೊಂದ್ಸಲಿ ಈ ಪ್ರೀ ಪ್ರೊಡಕ್ಷನಲ್ಲಿ ಎಷ್ಟೇ ಕ್ಲಾರಿಟಿ ಇದ್ರೂ ಕೂಡ ಎಕ್ಸಿಕ್ಯೂಷನ್ ಫೇಸ್ನಲ್ಲಿ ಕೆಲವೊಂದ್ಸಲಿ ಅದು ಫೇಲ್ ಆಗಿರೋ ಉದಾಹರಣೆಗಳು ಕೂಡ ನಮಗೆ ಸಿಗುತ್ತೆ. ಆದ್ರೂ ಪ್ರೀ ಪ್ರೊಡಕ್ಷನಲ್ಲೇ, ಸ್ಕ್ರಿಪ್ಟಿಂಗ್ ಸ್ಟೇಜ್ನಲ್ಲೇ ಆ ಕ್ಲಾರಿಟಿ, ಆ ಟೋಟಲ್ ಪಿಕ್ಚರ್ ಪ್ರೊಡ್ಯೂಸ್ ಆದಮೇಲೆ ಹೇಗೆ ಬರುತ್ತೆ ಅನ್ನೋ ಕಲ್ಪನೆ ಆ ಸಿನಿಮಾದ ಮುಖ್ಯ ವ್ಯಕ್ತಿಗಳಿಗೆ ಮೊದಲೇ 100% ಸಿಕ್ಕಿಬಿಟ್ರೆ, ಅವ್ರ ಹತ್ರ ಅದನ್ನು ಜಡ್ಜ್ ಮಾಡೋ ಜಡ್ಜ್ಮೆಂಟ್ ಇತ್ತು ಅಂತ ಹೇಳಿದ್ರೆ, ಹೆಚ್ಚಿನ ಸಂದರ್ಭಗಳಲ್ಲಿ ಆ ಮೂವಿ ದೊಡ್ಡ ಹೊಡೆತವನ್ನು ತಿನ್ನೋದು ಆಮೇಲೆ ಅವಾಯ್ಡ್ ಆಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ರೀತಿ ಯಾವುದೇ ಒಂದು ಸಿನಿಮಾದಲ್ಲಿ ಅತಿ ಮುಖ್ಯವಾಗಿ ಇಂಪ್ಯಾಕ್ಟ್ ಮಾಡಬಹುದಾದ ವೇರಿಯಬಲ್ಸ್ ಏನೆಲ್ಲ ಮೂವಿಂಗ್ ಪಾರ್ಟ್ಸ್ ಇರುತ್ತೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡುವಂಥ ಪ್ರಯತ್ನ ಇದು. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.